ಆರ್ಟಿಐ ಬ್ಲ್ಯಾಕ್ಮೇಲ್ ಆಟಕ್ಕೆ ಬಿಗ್ ಬ್ರೇಕ್ ಹಾಕಿದ ಕರ್ನಾಟಕ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತ ಎಚ್.ಸಿ. ಸತ್ಯನ್ ಈ ಹಿಂದೆ ಬೆಳಗಾವಿಯ ಸುವರ್ಣ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನ್ಯಾಯಾಲಯದ ವಿಚಾರಣೆಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತ ಎಚ್.ಸಿ. ಸತ್ಯನ್ ಅವರು ಆರ್ಟಿಐ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಂಡ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದಕ್ಕಾಗಿ ಕೆಲವು ಆರ್ಟಿಐ ಕಾರ್ಯಕರ್ತರನ್ನು ಕಪ್ಪುಪಟ್ಟಿಗೆ ಸೇರಿಸುವ ಕುರಿತು ಐತಿಹಾಸಿಕ ತೀರ್ಪು ನೀಡಿದ್ದಾರೆ. ಗುತ್ತಿಗೆದಾರ ರಂಗನಾಥ್ ಎಂಬುವರು 407 ಅರ್ಜಿಗಳನ್ನು ಆಯೋಗಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ 167 ಅರ್ಜಿಗಳಿಗೆ ಮಾಹಿತಿ ವಿಲೇವಾರಿಯಾಗಿದೆ. ಉಳಿದ 226 ಅರ್ಜಿಗಳಿಗೆ ಮಾಹಿತಿ ವಿಲೇವಾರಿ ಮಾಡುತ್ತಾ ನ್ಯಾಯಾಲಯದ ವಿಚಾರಣೆ ಸಲುವಾಗಿ ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿರುವ ಸರ್ಕಾರಿ ಅಧಿಕಾರಿಗಳಿಗೆ ತುಟ್ಟಿ ಭತ್ಯೆ, ಪ್ರಯಾಣ ಭತ್ಯೆ ಮತ್ತು ವಸತಿ ಸೌಲಭ್ಯಗಳ ಖರ್ಚಿನ ಜವಾಬ್ದಾರಿ ಯಾರದು? ಸರ್ಕಾರಿ ಅಧಿಕಾರಿಗಳು ದಿನವಿಡೀ ನಿಮ್ಮ ಕೆಲಸವನ್ನೇ ಮಾಡುತ್ತಾ ಕೂತರೆ ಇತರೆ ಕೆಲಸಗಳು ಆಗಬೇಡವೇ ಎಂದು ಅರ್ಜಿದಾರರನ್ನು ಪ್ರಶ್ನಿಸಿದರು. 407 ಅಪ್ಲಿಕೇಶನ್ಸ್ಗಳನ್ನ ನೀನು ಆಯೋಗಕ್ಕೆ ಸಲ್ಲಿಸಿದ್ಯಾ. ಯಾರೇ ಇದ್ರು ಸಾರ್ವಜನಿಕ ಹಿತಾಸಕ್ತಿ ಇದ್ರೆ 1-2 ಅಪ್ಲಿಕೇಶನ್ಸ್ ಹಾಕ್ತಾರೆ. 407 ಅಂತ ಅಂದ್ರೆ ಮಿನಿಮಮ್ 6-1 ನಲ್ಲಿ ನೀನು 18-1 ನಲ್ಲಿ 19-1 ನಲ್ಲಿ 1:10 ಆದ್ರೂ ಇರುತ್ತೆ. ಯಾಕಂದ್ರೆ ಆಯೋಗಕ್ಕೆ ಬರೋದು 10% ಮಾತ್ರ. ಅಂದ್ರೆ ನೀನು ಅರ್ಜಿನ ಮಿನಿಮಮ್ ಒಂದು 400 ಅಂತ 4,000 ಅರ್ಜಿಗಳನ್ನ ಸಲ್ಲಿಸಿದ್ದೆ ಬೇರೆ ಕಡೆಗೆಲ್ಲ ಕಟ್ತಾನೆ. ಮತ್ತೆ ಎಲ್ಲವೂ ನೀನು ಆಯೋಗಕ್ಕೆ ತಂದಿದ್ಯಾ? 6-1 ನಲ್ಲಿ ಯಾರು ಮಾಹಿತಿ ನಿನಗೆ ಕೊಟ್ಟೇ ಇಲ್ವಾ? ಆಯ್ತು. ಈ 407 ಇಂದ ಡಿಸ್ಪೋಸಲ್ ನಮ್ಮ ಆಯೋಗದಿಂದ 167 ಕೇಸಸ್ ಡಿಸ್ಪೋಸಲ್ ಆಗಿದೆ. ಎಷ್ಟು ಕೇಸಿನ ಭ್ರಷ್ಟಾಚಾರ ಕೇಸ್ಗಳನ್ನ ಹೊರಗೆ ತಂದಿದೆ, ಎಷ್ಟು ಲೋಕಾಯುಕ್ತಕ್ಕೆ ಅಫಿಡವಿಟ್ ಫೈಲ್ ಮಾಡಿದ್ಯಾ ಹೇಳೋ ನನಗೆ ಎಕ್ಸ್ಪ್ಲೇನ್ ಮಾಡು. ಹೇಗೆ ಕೋರ್ಟ್ ಹಿಯರಿಂಗ್ ಕೊಟ್ಟಿದ್ದು ತಾನೆ? ಅಂದ್ರೆ ನಿಮಗೆ 167 ಕೇಸಲ್ಲಿ 3 ಕೇಸ್ ಮಾತ್ರ ನೀವು ಲೋಕಾಯುಕ್ತಕ್ಕೆ ಹಾಕಿದ್ಯಾ. ಫೈನಲ್ ಏನಾದ್ರು ಜಡ್ಜ್ಮೆಂಟ್ ಆಗಿದೆಯಾ ಅಲ್ಲಿ? ಈಗ ನಿಮ್ಮಿಂದ ಇಷ್ಟು ಜನಕ್ಕೆ ಟಿಎಡಿಎ ಕೊಡ್ಬೇಕಲ್ಲ, ಯಾರು ಜವಾಬ್ದಾರು? ನಾನ್ ಕೇಳಿದಕ್ಕೆ ಆನ್ಸರ್ ಅಷ್ಟೇ ಹೇಳ್ಬೇಕು. ನೀನು ಇಷ್ಟು ಜನಕ್ಕೆ ಟಿಎಡಿಎ ಕೊಡ್ಬೇಕಲ್ಲ. ನಾನೇನೋ ಈಗ ಬೆಳಗಾಂ ಬೆಂಚ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಕಷ್ಟ ಎಷ್ಟು ಕೊಡುತ್ತೆ? ಆರ್ಟಿಐ ಕಾಯ್ದೆ ಅಂದ್ರೆ ಏನು? 95% ಇವರು ಡೆವಲಪ್ಮೆಂಟ್ ವರ್ಕ್ಗಳನ್ನ ಮಾಡಬೇಕು ಆಫೀಸ್ಗಳಲ್ಲಿ. 5% ಮಾತ್ರ ಆರ್ಟಿಐ ಕಾಯ್ದೆನ ಒಂದು ಹಾಸ್ಟೆಲ್ 10 ನಿಮಿಷ 20 ನಿಮಿಷ ಮಾತ್ರ ಮಾಡಬೇಕು. ಬೆಳಗಿಂದ ಸಾಯಂಕಾಲದವರೆಗೂ ನಿಂದೆ ಕೆಲಸ ಮಾಡಬೇಕಾ? ಬೇರೆ ಉದ್ಯೋಗ ಇಲ್ಲ ಇರುತ್ತೆ. ಸರ್ಕಾರದ ಡೆವಲಪ್ಮೆಂಟ್ ವರ್ಕ್ಸ್ಗಳು ನಡೆಯೋದು ಬೇಡವಾ? 10 ನಿಮಿಷ ಆಗಕ್ಕೆ ಬೇಡವಾ? ಇದೇ ಒಂದು ದಂಧೆ ಮಾಡ್ಕೊಂಡು ಕೂತಿದ್ದೀರ ನೀವು. ಯಾರು ಹೇಳೋದು ಕೇಳೋದಿಲ್ಲ ನನಗೆ. ನಾನು 167 ಅಪ್ಲಿಕೇಶನ್ಸ್ ಹಿಂದೆ ಡಿಸ್ಪೋಸಲ್ ಆಗಿದೆ. 407ರಲ್ಲಿ 240 ಕೇಸು ಆಯೋಗದಲ್ಲಿ ಪೆಂಡಿಂಗ್ ಇದೆ. ಟೋಟಲ್ ನಂಬರ್ ಆಫ್ ಕೇಸಸ್ 226. ಆಯೋಗಕ್ಕೆ 407 ಅಪ್ಲಿಕೇಶನ್ಸ್ ಬಂದಿದೆ. ಹೌದು, ನೀವು ಮೈಸೆಟ್ ಇಟ್ಕೊಳ್ಳೋದು ಬೇಡ. ಯಾರು ಮೈಸೆಟ್ ಪಟ್ಟಿರ್ತೀವಿ ನೀವು? ಇಲ್ಲಿ ಬಿಡಿ, ಎಲ್ಲರೂ ಕೇಳಿಸ್ಕೊಳ್ಳಿ. 407 ಅಪ್ಲಿಕೇಶನ್ಸ್ಗಳನ್ನ ನೀನು ಆಯೋಗಕ್ಕೆ ಸಲ್ಲಿಸಿದ್ಯಾ. ಯಾರೇ ಇದ್ರು ಸಾರ್ವಜನಿಕ ಹಿತಾಸಕ್ತಿ ಇದ್ರೆ 1-2 ಅಪ್ಲಿಕೇಶನ್ಸ್ ಹಾಕ್ತಾರೆ. 407 ಅಂತ ಅಂದ್ರೆ ಮಿನಿಮಮ್ 6-1 ನಲ್ಲಿ ನೀನು 18-1 ನಲ್ಲಿ 19-1 ನಲ್ಲಿ 1:10 ಆದ್ರೂ ಇರುತ್ತೆ. ಯಾಕಂದ್ರೆ ಆಯೋಗಕ್ಕೆ ಬರೋದು 10% ಮಾತ್ರ. ಅಂದ್ರೆ ನೀನು ಅರ್ಜಿನ ಮಿನಿಮಮ್ ಒಂದು 400 ಅಂತ 4,000 ಅರ್ಜಿಗಳನ್ನ ಸಲ್ಲಿಸಿದ್ದೆ ಬೇರೆ ಕಡೆಗೆಲ್ಲ ಕಟ್ತಾನೆ. ಮತ್ತೆ ಎಲ್ಲವೂ ನೀನು ಆಯೋಗಕ್ಕೆ ತಂದಿದ್ಯಾ. 6-1 ನಲ್ಲಿ ಯಾರು ಮಾಹಿತಿ ನಿನಗೆ ಕೊಟ್ಟೇ ಇಲ್ವಾ? ಆಯ್ತು. ಈ 407 ಇಂದ ಡಿಸ್ಪೋಸಲ್ ನಮ್ಮ ಆಯೋಗದಿಂದ 167 ಕೇಸಸ್ ಡಿಸ್ಪೋಸಲ್ ಆಗಿದೆ. ಎಷ್ಟು ಕೇಸಿನ ಭ್ರಷ್ಟಾಚಾರ ಕೇಸ್ಗಳನ್ನ ಹೊರಗೆ ತಂದಿದೆ, ಎಷ್ಟು ಲೋಕಾಯುಕ್ತಕ್ಕೆ ಅಫಿಡವಿಟ್ ಫೈಲ್ ಮಾಡಿದ್ಯಾ ಹೇಳೋ ನನಗೆ ಎಕ್ಸ್ಪ್ಲೇನ್ ಮಾಡು. ಹೇಗೆ ಕೋರ್ಟ್ ಹಿಯರಿಂಗ್ ಕೊಟ್ಟಿದ್ದು ತಾನೆ? ಅಂದ್ರೆ ನಿಮಗೆ 167 ಕೇಸಲ್ಲಿ 3 ಕೇಸ್ ಮಾತ್ರ ನೀವು ಲೋಕಾಯುಕ್ತಕ್ಕೆ ಹಾಕಿದ್ಯಾ. ಫೈನಲ್ ಏನಾದ್ರು ಜಡ್ಜ್ಮೆಂಟ್ ಆಗಿದೆಯಾ ಅಲ್ಲಿ? ಈಗ ನಿಮ್ಮಿಂದ ಇಷ್ಟು ಜನಕ್ಕೆ ಟಿಎಡಿಎ ಕೊಡ್ಬೇಕಲ್ಲ, ಯಾರು ಜವಾಬ್ದಾರು? ನಾನ್ ಕೇಳಿದಕ್ಕೆ ಆನ್ಸರ್ ಅಷ್ಟೇ ಹೇಳ್ಬೇಕು. ನೀನು ಇಷ್ಟು ಜನಕ್ಕೆ ಟಿಎಡಿಎ ಕೊಡ್ಬೇಕಲ್ಲ. ನಾನೇನೋ ಈಗ ಬೆಳಗಾಂ ಬೆಂಚ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಕಷ್ಟ ಎಷ್ಟು ಕೊಡುತ್ತೆ? ಆರ್ಟಿಐ ಕಾಯ್ದೆ ಅಂದ್ರೆ ಏನು? 95% ಇವರು ಡೆವಲಪ್ಮೆಂಟ್ ವರ್ಕ್ಗಳನ್ನ ಮಾಡಬೇಕು ಆಫೀಸ್ಗಳಲ್ಲಿ. 5% ಮಾತ್ರ ಆರ್ಟಿಐ ಕಾಯ್ದೆನ ಒಂದು ಹಾಸ್ಟೆಲ್ 10 ನಿಮಿಷ 20 ನಿಮಿಷ ಮಾತ್ರ ಮಾಡಬೇಕು. ಬೆಳಗಿಂದ ಸಾಯಂಕಾಲದವರೆಗೂ ನಿಂದೆ ಕೆಲಸ ಮಾಡಬೇಕಾ? ಬೇರೆ ಉದ್ಯೋಗ ಇಲ್ಲ ಇರುತ್ತೆ. ಸರ್ಕಾರದ ಡೆವಲಪ್ಮೆಂಟ್ ವರ್ಕ್ಸ್ಗಳು ನಡೆಯೋದು ಬೇಡವಾ? 10 ನಿಮಿಷ ಆಗಕ್ಕೆ ಬೇಡವಾ? ಇದೇ ಒಂದು ದಂಧೆ ಮಾಡ್ಕೊಂಡು ಕೂತಿದ್ದೀರ ನೀವು. ಯಾರು ಹೇಳೋದು ಕೇಳೋದಿಲ್ಲ ನನಗೆ.
467 ಅಪ್ಲಿಕೇಶನ್ಸ್ ಹಿಂದೆ ಡಿಸ್ಪೋಸಲ್ ಆಗಿದೆ. 407ರಲ್ಲಿ 240 ಕೇಸು ಆಯೋಗದಲ್ಲಿ ಪೆಂಡಿಂಗ್ ಇದೆ. ಟೋಟಲ್ ನಂಬರ್ ಆಫ್ ಕೇಸಸ್ 226 ಇವತ್ತು ನನ್ನ ಪೀಠದಲ್ಲಿದೆ. ಆ 226 ನಾನು ಡಿಸ್ಪೋಸಲ್ ಮಾಡ್ತಾ ಇದ್ದೀನಿ. ನಿಮಗೆ ಜಡ್ಜ್ಮೆಂಟ್ ಬಂದ ಮೇಲೆ ಬ್ಲಾಕ್ ಲಿಸ್ಟ್ ಆಗಿದ್ರೆ ನೀವು ಬ್ಲಾಕ್ ಲಿಸ್ಟ್ ಆದವ್ರನ್ನ ಮತ್ತೆ ರಿಸೀವ್ ಮಾಡಕ್